ನೋಡಿ ಇವತ್ತು ಒಂದೇ ದಿನ ನಮ್ಮ ಕೇದವ್ರು ಎಷ್ಟು ಅಪ್ಡೇಟ್ಗಳು ಕೊಡ್ತಾ ಇದ್ದಾರೆ ಅಂತಂದರೆ ಜೂನ್ 20. ಓಕೆ, ನಾನು ಆ್ಯಕ್ಚುಲಿ ಲೈವ್ ಡೆಮೋ ಕಂಪ್ಲೀಟಾಗಿ ಮಾಡಿದ್ದೀನಿ. ಅಂತಂದರೆ 25 ನಿಮಿಷದ್ದು ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಲೈವ್ ಡೆಮೋ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆಗೆ KCETದು ಈ ವರ್ಷದ ಆಪ್ಷನ್ ಎಂಟ್ರಿನ ಯಾವ ರೀತಿ ಮಾಡೋದು ಕಂಪ್ಲೀಟಾಗಿ ತಿಳ್ಕೊಳ್ಳೋಕ್ಕಿಂತ ಮುಂಚೆಗೆ ನಿಮಗೇನಂತಂದರೆ ಮೊದಲು ಶೆಡ್ಯೂಲ್ ಯಾವ ಡೇಟಿಂದ ಯಾವ ಡೇಟ್ವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದು ಸೊ ಕಂಪ್ಲೀಟಾಗಿ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಏನು ಮಾಡಿದ್ದೇನೆ ಅಂತಂದರೆ ಇವಾಗ ಸದ್ಯಕ್ಕೆ ಅದನ್ನ ಶೆಡ್ಯೂಲ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನೇನಂತಂದರೆ ಮೊದಲು UGC 2026 ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ಕೋರ್ಸ್ಗಳ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಅಂತಂದರೆ ಫಸ್ಟ್ ರೌಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡೋಣ, ಪ್ರೀ ರೌಂಡ್ ಅಂತ ಇತ್ತು, ಏನು ಫಸ್ಟ್ ರೌಂಡ್ ಮಾಡ್ತಾ ಇದ್ದಾರೆ ಅವರಿಗೆ ಕೇದಾರ್ ಬಿಟ್ಟಿದ್ದು. ಶನಿವಾರದಿಂದ ಆಪ್ಷನ್ ದಾಖಲಿಸಲು ಅವಕಾಶ ನೀಡಲಾಗಿದೆ. ಅಂತಂದರೆ ಇವತ್ತು ಯಾವ ವಾರ ನಿಮಗೆ ಶನಿವಾರ, ಅಂದರೆ ಈಗಾಗಲೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ ಜೂನ್ 30ರವರೆಗೆ ಸಮಯ ಇದೆ. ಜುಲೈ 6ರಂದು ನೋಡಿ, ಅಲ್ಲಿ ಆ್ಯಕ್ಚುಲಿ ನಮ್ಗೆ ಏನು ಮಾಡಿದ್ರು ಅಂತಂದರೆ ಜೂನ್ 26 ಅಂತ ತೋರಿಸ್ತಾ ಇದೆ ಎಲ್ಲಿ ಆಪ್ಷನ್ ಎಂಟ್ರಿ ಪೇಜ್ ಒಳಗಡೆ. ಬಟ್ ಇವರು ಕೊಟ್ಟಿದ್ರೆ ಜೂನ್ 30ರವರೆಗೆ ನಿಮಗೆ ಸಮಯ ಇದೆ ಅಂತಂದರೆ, ಅಂದರೆ ಸುಮಾರು 10 ದಿನಗಳ ಕಾಲ ಕೊಟ್ಟವ್ರೆ. ಜುಲೈ 6ರಂದು ನೋಡಿ, ಜುಲೈ 6ರಂದು ಅಣುಕು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಿಸ್ತಾರೆ. ಸೊ ಮಾಕ್ ರಿಸಲ್ಟ್ ಅನ್ನೋದು ಜುಲೈ 6ಕ್ಕೆ ಬರ್ತದೆ. ಅದರ ನಂತರ ಇಚ್ಛೆ ಆಯ್ಕೆಗಳನ್ನು ಸೇರಿಸಲು, ಅಳಿಸಲು, ಬದಲಾಯಿಸಲು 3 ದಿನ ಮತ್ತೆ, ಅಂದರೆ ಜುಲೈ 6ರಿಂದ ಮತ್ತೆ 3 ದಿನ ಟೈಮ್ ಕೊಡ್ತಾರೆ. ಜುಲೈ 15ಕ್ಕೆ ನೋಡಿ, ಇವ ಡೇಟ್ 20 ಇದ್ದರೆ ಜುಲೈ 15ಕ್ಕೆ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಫೈನಲ್ ರಿಸಲ್ಟ್ ಬಿಡ್ತಾ ಇದ್ದಾರೆ. ಸೊ ನೀಟ್ ಪರೀಕ್ಷೆ ಬರೆಯುತ್ತಿರೋ ಅಭ್ಯರ್ಥಿಗಳು ಜೂನ್ 22ರ ನಂತರ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಟ್ರೆ ನೀವು ನಾಳೆ ಎಕ್ಸಾಮ್ ಬರೀರಿ, ಯಾಕಂದರೆ ಟೈಮು ಇನ್ನೂ 10 ದಿನ ಟೈಮ್ ಇದೆ ನಿಮಗೆ, ಆಯಿತಾ. ಸೊ ಬಿಡೋಣ, ಅದನ್ನ ಬಿಟ್ಬಿಟ್ಟು ಇವಾಗ ನೋಡೋದಂತಂದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಅಂತ ಹಾಕ್ಕೊಂಡವ್ರೆ. ಸೊ ಏನೇನೆಲ್ಲ ಕೊಟ್ಟವ್ರೆ ಅಂತಂದರೆ ಫಸ್ಟ್ ನೋಡಿ, ಈಗೇನು ಹೇಳಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಡೇಟು ಇವಾಗ ಸ್ಟಾರ್ಟ್ ಆಯಿತು. ಓಕೆ, 11:30 ಅಂತ ಹಾಕ್ಕೊಂಡವ್ರೆ, ಬೆಳಗ್ಗೆ 11:30 ಅಂತ ಹಾಕ್ಬಿಟ್ಟು ಸುಮಾರು ಬಂದಿದೆ. ಓಕೆ, 12 ಗಂಟೆ 12:30 ಅನ್ನೋಷ್ಟೇ ಬಂದಿತ್ತು ಆಪ್ಷನ್ ಎಂಟ್ರಿ. ಬಟ್ ಇವಾಗ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು, ಈಸಿಯಾಗಿ ಬರ್ತದೆ. 2 ಲಿಂಕ್ ಕೊಟ್ಟವ್ರೆ, ನೀವು ಎಲ್ಲಿವರೆಗೂ ಕೂಡ ಮಾಡ್ಬೋದು ಅಂತಂತಂದರೆ ಅಲ್ಲಿ ಆಪ್ಷನ್ ಎಂಟ್ರಿ ಪೇಜ್ ಒಳಗೆ ಇರೋದು ಬಿಡ್ರಿ, ಇವಾಗ ಕೊಟ್ಟಿರ್ತಕ್ಕಂಥ ಶೆಡ್ಯೂಲಲ್ಲಿರೋದು ರಿಯಾಲಿಟಿ. ಓಕೆ, 36 ಇಲ್ಲಿವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂತಂದರೆ ಜೂನು 30ರವರೆಗೆ ಬೆಳಗ್ಗೆ 10 ಗಂಟೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದಾದ ತಕ್ಷಣ ನಿಮಗೆ ಮಾಕ್ ಅಲಾಟ್ಮೆಂಟ್ ಏನು ಕೊಟ್ಟವ್ರೆ ನೋಡಿ, ಮಾಕ್ ಅಲಾಟ್ಮೆಂಟ್ ಅಂದರೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿದ್ದ ನಂತರ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ 6/7/2026ಕ್ಕೆ ಆಫ್ಟರ್ 11 AM. ಓಕೆ, ಆಫ್ಟರ್ 11 AM ಅಂತಂದರೆ 11 ಗಂಟೆ ಮೇಲೆ ಯಾವಾಗ ಬೇಕಾದರೂ, ಜುಲೈ 6ಕ್ಕೆ 11 ಗಂಟೆ ಮೇಲೆ ಯಾವಾಗ ಬೇಕಾದರೂ ನಿಮ್ಗೆ ಏನು ಮಾಡ್ಬೋದು ಅಂತಂದರೆ ಅವರು ರಿಸಲ್ಟ್ ಪಬ್ಲಿಷ್ ಮಾಡ್ಬೋದು. ಓಕೆ, ನೆಕ್ಸ್ಟು ಮಾಕ್ ರಿಸಲ್ಟ್ ಆದ ನಂತರ ಮತ್ತೆ ನೀವೇನಾದರೂ ಎಡಿಟ್ ಮಾಡ್ಕೊತೀರಿ, ಯಾವುದೋ ಒಂದು ಅಲಾಟ್ಮೆಂಟ್ ಆಯಿತು ಅಥವಾ ಆಗದೇನೆ ಇರ್ಬೋದು, ಅಥವಾ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತಂದ್ರೂ ಕೂಡ ನೀವು ಹೊಸದಾಗಿ ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ನೀವು ಇಲ್ಲಿ 6ರಿಂದ 9, 6, 7, 8 ಅಂದರೆ ಇವತ್ತು 6ನೇ ತಾರೀಕು ರಿಸಲ್ಟ್ ಬಿಡ್ತಾರೆ. ಅಂದರೆ ಅವತ್ತೇ ವಾಪಸ್ ಏನು ಮಾಡ್ತಾರೆ, ತಿರ್ಗಾ ನಿಮಗೆ ವಾಪಸ್ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಕೂಡ ಬಿಟ್ಬಿಡ್ತಾರೆ. ಮತ್ತೆ 9ನೇ ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದಾದ ನಂತರ ಮತ್ತೆ ಸ್ವಲ್ಪ ದಿನ ವೇಟ್ ಮಾಡ್ತಾರೆ. ಎಲ್ಲ ಪ್ರಕ್ರಿಯೆ ಕಂಪ್ಲೀಟ್ ಆದ ನಂತರ 3 ದಿನಗಳ ನಂತರ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸ್ತಾರೆ. ಸೊ ಮೀನ್ಸ್ ಅಂದರೆ 15/7/2026ಕ್ಕೆ, ಅಂದರೆ ಜುಲೈ 15ಕ್ಕೆ ಏನಾಗ್ತದೆ ನಿಮ್ಮದು ಫೈನಲ್ ಆಫ್ಟರ್ 11 ಅಂದರೆ ಬೆಳಗ್ಗೆ 11 ಗಂಟೆ ನಂತರ ನಿಮ್ಮದು ಮೇನ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ಶೆಡ್ಯೂಲ್ ಇಷ್ಟೇ ಸಿಂಪಲ್ ಆಗಿದೆ, ಏನು ದೊಡ್ಡ ಕನ್ಫ್ಯೂಷನ್ ಏನಿಲ್ಲ. ಇವಾಗ ಆಪ್ಷನ್ ಎಂಟ್ರಿ ಮಾಡಿರಿ 30ನೇ ತಾರೀಕು ತನಕ, ಅದಾದ ತಕ್ಷಣ 6ನೇ ತಾರೀಕು ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಮತ್ತು ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ತಕ್ಷಣ ಮತ್ತೆ ತಿರ್ಗಿ ಎಡಿಟಿಂಗ್ ಕೊಡ್ತಾರೆ. ಮತ್ತು 15ಕ್ಕೆ ಏನಾಗ್ತದೆ, ಜುಲೈ 17ಕ್ಕೆ ನಿಮಗೆ ಫೈನಲ್ ರಿಸಲ್ಟ್ ಬರ್ತದೆ. ಮೇನ್ ಇಂಪಾರ್ಟೆಂಟ್ ನೋಟ್ ಅಂತಂದರೆ ನೀಟ್ ಪರೀಕ್ಷೆ ಬರುತ್ತಿರೋ ವಿದ್ಯಾರ್ಥಿಗಳು 22 ಆದ ತಕ್ಷಣ ನೀವು ಆಪ್ಷನ್ ಎಂಟ್ರಿ ಮಾಡಿರಿ, ಅವಸರ ಏನಿಲ್ಲ ಅಂತ ಹೇಳ್ತಿದ್ದಾರೆ. ಸ್ಟೂಡೆಂಟ್ ರೇಟಿಂಗ್ ಅಂದರೆ ಅದನ್ನೇ ಕೊಡೋರೆ ನೀಟಾಗಿ. ಸೊ ಇದೇ ಒಂದು ಶೆಡ್ಯೂಲ್ ನೀಟ್, ಅಂದರೆ ಎಲ್ಲ ಕೋರ್ಸಸ್ಗಳು ಮೆನ್ಷನ್ ಮಾಡಬೇಕು. ಅವ್ರಿಗೆ ಸೀಟ್ ಮೆಟ್ರಿಕ್ಸ್ ಬಂದಂಗೆಲ್ಲ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ, ವರಿ ಮಾಡ್ಕೋಬೇಡಿ. ಓಕೆ, ಅವ್ರಿಗೆ ಸೀಟ್ ಮೆಟ್ರಿಕ್ಸ್ ಬರಬೇಕು, ಸೀಟ್ ಮೆಟ್ರಿಕ್ಸ್ ಬಂದಂಗೆಲ್ಲ ಏನು ಮಾಡ್ತಾ ಹೋಗ್ತಾರೆ, ಅವರು ಇನ್ಕ್ರೀಸ್ ಮಾಡ್ಕೊತ ಹೋಗ್ತಾರೆ. ಸೊ ಫಸ್ಟ್ ರೌಂಡ್ ಇದು ಕೌನ್ಸ್ಲಿಂಗ್ದು. ಓಕೆ, ವರಿ ಮಾಡ್ಕೋಬೇಡ್ರಿ, ಭಾಳಷ್ಟು ಟೈಮ್ ಇದೆ. ಓಕೆ, 10 ದಿನ ಟೈಮ್ ಇದೆ ಈಗ. ಓಕೆ, 10 ದಿನ ಯಾವ ವರ್ಷನೂ ಕೂಡ ಕೊಟ್ಟಿಲ್ಲ ಕೇಳಿದವರು. ಓಕೆ, ಯಾಕಂದರೆ ಟೈಮ್ ಬೇಜಾನಿದೆ. ಯಾಕಂದರೆ ನೀಟ್ ಡಿಲೇ ಆಗಿರೋ ಕಾರಣ ಕೇಳಿದವರು ಕೂಡ ಅದೊಂದು ಅಡ್ವಾಂಟೇಜ್, ಆಯಿತಾ. ನೀಟ್ ಟೈಮ್ ಮಾಡತ್ತಾರೆ, ಅವಸರ ಮಾಡಿದರೆ ನೀವೇ ಪ್ರಾಬ್ಲಮ್ ಆಗೋದು. ಇದಿಷ್ಟು ಶೆಡ್ಯೂಲ್, ಆಯಿತಾ. ಆ್ಯಂಡ್ ಮೇನ್ ಥಿಂಗ್ಸು ನಿಮ್ಗೆ ಏನಪ್ಪ ಅಂತಂದರೆ, ನಾನು ನಿಮ್ಗೆ ಹೇಳ್ತಾ ಇರೋದೇನಂತಂದರೆ ಆಪ್ಷನ್ ಎಂಟ್ರಿನ ನಿಮಗೆ ಲೈವ್ ಡೆಮೋ ನಾನು ಹೇಳ್ತಾ ಇದ್ದೀನಿ. ಬರೋಬ್ಬರಿ 25 ನಿಮಿಷದ್ದು ನಾನು ಮಾಡಿದ್ದೀನಿ, ಕೂತ್ಬಿಟ್ಟು ಕರೆಕ್ಟಾಗಿ. ಅದರಲ್ಲಿ 26 ಅಂತ ಹೇಳಿದ್ದೀನಿ. ಓಕೆ, ಲೈವ್ ಡೆಮೋದಲ್ಲಿ ವರಿ ಮಾಡ್ಕೋಬೇಡಿ, ಯಾಕಂದರೆ ಇಲ್ಲಿ ತೋರಿಸೋದು 26 ಅಂತ ತೋರಿಸಿತ್ತು. ಇವಾಗ 30 ಅಂತ ಶೆಡ್ಯೂಲ್ ಬಂದೈತೆ, ಅಂದರೆ 30ನೇ ತಾರೀಕು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ವರಿ ಮಾಡ್ಕೋಬೇಡಿ. ಸೊ ಅದನ್ನು ಲೈವ್ ಡೆಮೋ ಕಂಪ್ಲೀಟಾಗಿ ನಿಮಗೆ ಮಾಡ್ತೀನಿ. ಓಕೆ, ಕಮೆಂಟಲ್ಲಿ ಕೂಡ ಲೈವ್ ಡೆಮೋ ಅಂತ ಒಂದು ಕಮೆಂಟ್ ಹಾಕಿ, ನಿಮ್ಗೆ ಇನ್ನೂ ಸ್ವಲ್ಪ ನೈಟ್ ಒಳಗಡೆ ಅಪ್ಲೋಡ್ ಆಗ್ತದೆ. ಥ್ಯಾಂಕ್ ಯು, ಬಾಯ್.